ಪರವಾಗಿ ಏನು ಹೇಳ್ತೀರಾ ಸರ್? ಪರವಾಗಿ ಏನು ಬ್ಯಾಟ್ ಬೀಸಿಲ್ಲ, ಮಾಡಿದ ತಪ್ಪು ಅಂತ ಹೇಳಿದ್ದೀನಿ. ಬಟ್ 10 ವರ್ಷದಲ್ಲಿ ಅವ್ನು ಒಳ್ಳೆ ಕೆಲಸ ಮಾಡಿದೆ. ಕುಡಿಯೋ ನೀರಿಗೆ ಮಾಡಿದ, ಹಾಸ್ಪಿಟ್ಲಿಗೆ ಆಂಬುಲೆನ್ಸ್ಗಳು ಕೊಟ್ಟ, ಮದುವೆ ಮುಂಚೆ ಕೊಟ್ಟ, ದೇವಸ್ಥಾನಕ್ಕೆ ದುಡ್ಡು ಕೊಟ್ಟ, ಎಲ್ಲ ಮಾಡಿದೆ. 10 ವರ್ಷದಲ್ಲಿ ಒಂದೇ ಒಂದು ಕಂಪ್ಲೇಂಟ್ ಇಲ್ಲ. ಇದು ಅಕಸ್ಮಾತ್ ಹಿಂಗಾಗಿದ್ದು ತಪ್ಪಾಗಿದೆ. ನಿಮ್ಮ ಪಕ್ಷದ ಮುಖಂಡ ಅದು ಯಾರೇ ಆಗಲಿ ಅದು ತಪ್ಪಾಗಿದೆ. ಅದರಲ್ಲಿ ಒಬ್ಬ ಅಧಿಕಾರಿನ ಮಾತಾಡೋದು, ಹೆಣ್ಮಗಳು ಬೇರೆ ಮಾತಾಡಬಾರ್ದು, ಯಾರನ್ನೂ ಮಾತಾಡಬಾರ್ದು. ರಾಜಕೀಯ ಜೀವನದಲ್ಲಿರೋನು ಬಹಳ ತಾಳ್ಮೆ ಇರಬೇಕು. 10 ವರ್ಷದಲ್ಲಿ ಯಾವತ್ತೂ ಇಲ್ಲ, ಇದು ಅಕಸ್ಮಾತ್ ಆಗಿದೆ, ಎಮೋಷ್ನಲಿ ಆಗಬಾರ್ದು, ಅದನ್ನು ಸರಿಯಿಲ್ಲ ಅಂತ ಹೇಳಿದ್ದೀನಿ. ಸರ್, ಪಕ್ಷದ ವಿಚಾರವಾಗಿ ಏನಾದರೂ ಕ್ರಮ ಆಗುತ್ತೆ ಸರ್ ಪಕ್ಷದಿಂದ? ಪಕ್ಷದ ನೋಟಿಸ್ ಕೊಟ್ಟವ್ರು ನೋಟಿಸ್ ಉತ್ತರ ಕೊಡಲಿ, ಆಮೇಲೆ ಪಕ್ಷ ತೀರ್ಮಾನ ತಗೊಳ್ತದೆ. ನೋಡಿ, ಪರವಾಗಿ ಏನು ಬ್ಯಾಟ್ ಬೀಸಿಲ್ಲ, ಮಾಡಿದ ತಪ್ಪು ಅಂತ ಹೇಳಿದ್ದೀನಿ. ಬಟ್ 10 ವರ್ಷದಲ್ಲಿ ಅವ್ನು ಒಳ್ಳೆ ಕೆಲಸ ಮಾಡಿದೆ. ಕುಡಿಯೋ ನೀರಿಗೆ ಮಾಡಿದ, ಹಾಸ್ಪಿಟ್ಲಿಗೆ ಆಂಬುಲೆನ್ಸ್ಗಳು ಕೊಟ್ಟ, ಮದುವೆ ಮುಂಚೆ ಕೊಟ್ಟ, ದೇವಸ್ಥಾನಕ್ಕೆ ದುಡ್ಡು ಕೊಟ್ಟ, ಎಲ್ಲ ಮಾಡಿದೆ. 10 ವರ್ಷದಲ್ಲಿ ಒಂದೇ ಒಂದು ಕಂಪ್ಲೇಂಟ್ ಇಲ್ಲ. ಇದು ಅಕಸ್ಮಾತ್ ಹಿಂಗಾಗಿದ್ದು ತಪ್ಪಾಗಿದೆ. ನಿಮ್ಮ ಪಕ್ಷದ ಮುಖಂಡ ಅದು ಯಾರೇ ಆಗಲಿ ಅದು ತಪ್ಪಾಗಿದೆ. ಅದರಲ್ಲಿ ಒಬ್ಬ ಅಧಿಕಾರಿನ ಮಾತಾಡೋದು, ಹೆಣ್ಮಗಳು ಬೇರೆ ಮಾತಾಡಬಾರ್ದು, ಯಾರನ್ನೂ ಮಾತಾಡಬಾರ್ದು. ರಾಜಕೀಯ ಜೀವನದಲ್ಲಿರೋನು ಬಹಳ ತಾಳ್ಮೆ ಇರಬೇಕು. 10 ವರ್ಷದಲ್ಲಿ ಯಾವತ್ತೂ ಇಲ್ಲ, ಇದು ಅಕಸ್ಮಾತ್ ಆಗಿದೆ, ಎಮೋಷ್ನಲಿ ಆಗಬಾರ್ದು, ಅದನ್ನು ಸರಿಯಿಲ್ಲ ಅಂತ ಹೇಳಿದ್ದೀನಿ. ಸರ್, ಪಕ್ಷದ ವಿಚಾರವಾಗಿ ಏನಾದರೂ ಕ್ರಮ ಆಗುತ್ತೆ ಸರ್ ಪಕ್ಷದಿಂದ? ಪಕ್ಷದ ನೋಟಿಸ್ ಕೊಟ್ಟವ್ರು ನೋಟಿಸ್ ಉತ್ತರ ಕೊಡಲಿ, ಆಮೇಲೆ ಪಕ್ಷ ತೀರ್ಮಾನ ತಗೊಳ್ತದೆ. ನೋಡಿ.